ಇವತ್ತು ಬಹಳ ಪವಿತ್ರವಾದ ದಿನ, ವೈಶಾಖ ಪೂರ್ಣಿಮೆ ಅಂತ ನಾವು ಈ ದಿನವನ್ನ ಕರಿತೀವಿ. ಇದು ಬುದ್ಧ ಹುಟ್ಟಿದ ದಿನ. 500 ಕ್ರಿಸ್ತಪೂರ್ವ 563ರಲ್ಲಿ ಬುದ್ಧ ಹುಡ್ತಾರೆ. ಬುದ್ಧ ಹುಟ್ಟಿದಾಗ ಹಲವಾರು ಪ್ರಕ್ರಿಯೆಗಳು ಅಲ್ಲಿ ನಡೆಯುತ್ತೆ. ಯಾಕೆಂದ್ರೆ ಮಹಾತ್ಮರು ಹುಟ್ಟಿದಾಗ ಏನೋ ಕೆಲವು ಚಲನೆಗಳು ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಬುದ್ಧನ ಒಂದು ಚಲನೆ ಇಡೀ ಜಗತ್ತನ್ನೇ ಬೆರಗು ಮೂಡಿಸ್ತು. ಅದಕ್ಕೆ ಅವರನ್ನ ಲೈಟ್ ಆಫ್ ದ ವರ್ಲ್ಡ್ ಅಂತ ನಾವು ಕರಿತೀವಿ, ಪ್ರಪಂಚದ ಬೆಳಕು ಅಂತ ಕರಿತೀವಿ. ಯಾಕೆ ಪ್ರಪಂಚದ ಬೆಳಕು ಅಂತ ಕರಿತೀವಿ ಅಂದ್ರೆ, ಎಲ್ಲೆಡೆಯೂ ಕತ್ತಲೆ, ಅಂಧಕಾರ, ಅಜ್ಞಾನ, ಮೌಢ್ಯ ಇವು ಸದಾ ನೆಲೆಸಿರ್ತವೆ. ಬದಲಾವಣೆನೇ ಆಗಲ್ಲ. ಸ್ವಲ್ಪ ಬದಲಾಗಂಗೆ ಕಾಣಿಸುತ್ತೆ, ಮತ್ತೆ ತಿರ್ಗಾ ಸ್ಥಾಪನೆ ಆಗುತ್ತೆ. ಈ ರೀತಿಯಾಗಿ ಆಗ್ತಕ್ಕಂತಹ ವಿಚಾರಗಳನ್ನ ಪ್ರಪ್ರಥಮವಾಗಿ ಜಗತ್ಗೆ ಬುದ್ಧ ಗುರು ಹೇಳಿದ್ರು. ಯಾವುದು ವೈಚಾರಿಕತೆಯ ಹಿನ್ನೆಲೆಯನ್ನ ಕಲಿಸ್ಕೊಟ್ರು. ಅದು ಪ್ರಪಂಚದ ಪ್ರಪ್ರಥಮ ಧರ್ಮ ಆಯ್ತು. ಧರ್ಮ ಅನ್ನೋದ್ಕಿಂತ ಇದನ್ನ ನಾವು ವೇ ಆಫ್ ಲೈಫ್ ಅಂತ ಕರೆದ್ರೆ ಬಹಳ ಚೆನ್ನಾಗಿರುತ್ತೆ. ವೇ ಆಫ್ ಲೈಫ್ ಅಂದ್ರೆ ವೇ ಆಫ್ ಲೈಫ್ ಆಫ್ ಬುದ್ಧ ಅಂಡ್ ವೇ ಆಫ್ ಲೈಫ್ ಆಫ್ ಅವರ್ಸ್. ನಮ್ಮ ಮತ್ತು ಬುದ್ಧನ ಜೀವನವನ್ನ ಅಲ್ಲಿ ಸೊಗಸಾಗಿ ಕಟ್ಕೊಡ್ತಾ ಹೋಗ್ತಾರೆ. ಬುದ್ಧ ಏನು ಮಹಾತ್ಮನಾಗೇನು ಹುಟ್ಲಿಲ್ಲ, ಅವನು ಸಾಮಾನ್ಯ ಮನುಷ್ಯನೇ. ಒಬ್ಬ ವ್ಯವಸಾಯಗಾರನ ಮಗನಾಗಿ ಅಲ್ಲಿ ಗಣರಾಜ್ಯ ಅಂತ ಇತ್ತು, ರಿಪಬ್ಲಿಕ್ಸ್ ಅಂತ ಕರಿತೀವಿ ನಾವು ಅದನ್ನ. ಆ ರಿಪಬ್ಲಿಕ್ಸ್ ನಲ್ಲಿ ಈಗಿನ ಗಣರಾಜ್ಯಗಳು ಪ್ರಜಾಪ್ರಭುತ್ವ ಅಂತ ನಾವೇನ್ ಕರಿತೀವೋ ಅಂತ ಪ್ರಜಾಪ್ರಭುತ್ವಗಳು ಗ್ರೀಸ್ನಲ್ಲಿ ಮತ್ತೆ ಇಂಡಿಯಾದಲ್ಲಿ ಕೂಡ ಇದ್ವು. ಇಲ್ಲಿ ಬುದ್ಧ ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ರಿಪಬ್ಲಿಕ್ ಇತ್ತು, ಸಾಮ್ರಾಜ್ಯ. ಅಲ್ಲೂ ಕೂಡ ಎಲೆಕ್ಷನ್ ಇಲ್ಲಿ ರೀತಿಯಲ್ಲಿ ಎಲೆಕ್ಷನ್ ಆಗ್ಬೇಕಾಗಿತ್ತು, ಮೆಂಬರ್ ಆಗ್ಬೇಕಾಗಿತ್ತು, ಎಲ್ಲ ಆಗ್ಬೇಕಾಗಿತ್ತು. ಬುದ್ಧ 21ನೇ ವರ್ಷಕ್ಕೆ ಅಲ್ಲಿನ ಶಾಕ್ಯ ಸಂಘದ ಸದಸ್ಯನಾಗ್ತಾನೆ. ಈ ಸದಸ್ಯರುಗಳು ಪ್ರತಿಯೊಂದು ಮನೆಗೂ ಒಬ್ಬೊಬ್ರು ಸದಸ್ಯರಾಗಬೇಕಾಗಿತ್ತು. ಹಾಗಾಗಿ ಬುದ್ಧನ ಮನೆಯಿಂದ ಯಾವುದು ಸಿದ್ಧಾರ್ಥ ಸದಸ್ಯನಾಗಿರ್ತಾನೆ. ಹೀಗಿರ್ಬೇಕಾದ್ರೆ ಅಲ್ಲಿ ಕೆಲವು ಘಟನೆಗಳು ಘಟಿಸುತ್ತೆ. ಹೇಗೆ ನಮ್ಮಲ್ಲಿ ಕಾವೇರಿ ಗಲಾಟೆ ಮತ್ತು ತಮಿಳುನಾಡು ಗಲಾಟೆಗಳು ನೀರಿಗಾಗಿ ಹೋರಾಟ ಮಾಡುತ್ತೋ ಅಂತ ಗಲಾಟೆಗಳು ಬಹಳ ಜೋರಾಗುತ್ತೆ, ಪ್ರಾಣ ನಷ್ಟ ಆಗುತ್ತೆ, ಸಾವಿರಾರು ಜನ ಸಾಯ್ತಾರೆ. ಆಗ ಬಹಳ ನೊಂದ್ಕೊಳ್ತಾನೆ ಬುದ್ಧ. ಬಹಳ ನೊಂದ್ಕೊಂಡು ಇದಕ್ಕೆ ಪರಿಹಾರ ಏನು? ಯಾಕೆಂತಂದ್ರೆ ನೀರು, ಗಾಳಿ, ಪಂಚಭೂತಗಳು ಎಲ್ಲರಿಗೂ ಸಮಾನವಾಗಿ ಬೇಕಾಗಿರ್ತಕ್ಕಂಥ ವಸ್ತುಗಳು. ಈ ಸಮಾನವಾಗಿ ಬೇಕಾಗಿರ್ತಂಥ ವಸ್ತುಗಳನ್ನ ಯಾರೋ ಒಬ್ರು ಹಿಡಿದಿಟ್ಕೊಳ್ಳೋದು ಅಥವಾ ಯಾರೋ ಒಬ್ರು ದುರುಪಯೋಗ ಮಾಡ್ಕೊಳ್ಳೋದು ಇದೆಯಲ್ಲ, ಅದು ತುಂಬಾ ಅನ್ಯಾಯ ಅಂದ್ಬಿಟ್ಟು ಅವನಿಗೆ ಪ್ರಪ್ರಥಮವಾಗಿ ಇದಾಗುತ್ತೆ. ವಾದ ಮಾಡ್ತಾನೆ, ಅಲ್ಲಿ ಸೈನಿಕರ ಜೊತೆ, ಅಲ್ಲಿ ಅಧ್ಯಕ್ಷರ ಜೊತೆ ವಾದ ಮಾಡ್ತಾನೆ. ಆದ್ರೆ ಅವರು ಕೇಳೋದಿಲ್ಲ. ಕೇಳದಲ್ಲೇ ಇದ್ದಾಗ ಅವ್ರಿಗೆ ಯಾರು ಸಂಘದ ಮಾತು ಕೇಳೋದಿಲ್ವೋ, ಈಗ ಹೆಂಗೆ RSS ಇದೆಯೋ ಆ ರೀತಿ ಸಂಘ. RSS ಸಂಘದ ಕಲ್ಪನೆ ಬಂದಿದ್ದು ಬುದ್ಧನ ಸಂಘದಿಂದ, ಶಾಕ್ಯ ಸಂಘದಿಂದ. RSS ಏನು ಹೊಸದು ಅಂತ ತಿಳ್ಕೊಬೇಡಿ, ಅದು ತುಂಬಾ ಪುರಾತನವಾದ ಒಂದು ಕಲ್ಪನೆ ಸಂಘ ಅನ್ನೋದು. ಈ ಸಂಘೇ ಶಕ್ತಿ ಅಂತ ಯಾವಾಗ ಗೊತ್ತಾಯ್ತೋ, ಬುದ್ಧನ ಸಾಮ್ರಾಜ್ಯ ಇಡೀ ಭಾರತ ತುಂಬಾ ಹರಡ್ತಾ ಬಂದಾಗ ಅವರ ಸಂಘದ ಕಲ್ಪನೆ ಬಹಳ ಜೋರಾಗಾಯ್ತು. ಆಗ ಅವರು ಕೂಡ ಸ್ವಾತಂತ್ರ್ಯ ಬಂದ ಮೇಲೆ RSS ಅನ್ನುವ ಒಂದು ಸಂಘವನ್ನ ಉಂಟು ಮಾಡಿದ್ರು. ಇವತ್ತು ಅವರು ರಾಜ್ಯವನ್ನ ಆಳ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಸಂಘದಿಂದ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ಪ್ರಪ್ರಥಮವಾಗಿ ಜಗತ್ಗೆ ತೋರಿಸಿದ್ದು ಬುದ್ಧ. ಇಂಥ ಸಂಘದ ಕಲ್ಪನೆಯಲ್ಲಿ ಇರುವಾಗ ಅಲ್ಲಿ ದೊಡ್ಡ ಗಲಾಟೆ ಆಗುತ್ತೆ. ಯಾರು ಸಂಘದ ವಿರುದ್ಧವಾಗಿ ಮಾತನಾಡ್ತಾರೆ ಅವ್ರಿಗೆ 3 ರೀತಿಯಾದ ಪನಿಷ್ಮೆಂಟ್ ಇರ್ತವೆ. ಒಂದು, ರಾಜ್ಯವನ್ನ ಬಿಟ್ಟು ಹೋಗ್ಬೇಕು. ಎರಡನೇದು, ಅವ್ರ ಆಸ್ತಿಯನ್ನ ಕೊಟ್ಬಿಡ್ಬೇಕು ಸಂಘಕ್ಕೆ. ಹೀಗೆ ಇಂಥವಿರುವಾಗ ಇವನೇನ್ ಮಾಡ್ತಾನೆ ಬುದ್ಧ, ನಾನು ಹೇಳ್ತಾರೆ ನೋಡು, ನೀನು ಸಂಘದ ವಿರುದ್ಧವಾಗಿ ನಡೆದಿದೆಯೇ, ಹಾಗಾಗಿ ನೀನು ಸಂಘದಿಂದ ಹೊರಗೆ ಹೋಗ್ಬೇಕಾಗತ್ತೆ ಅಂತ. ಆವಾಗ ಬುದ್ಧನಿಗೆ ಬಹಳ ಸಂತೋಷನೇ ಆಗುತ್ತೆ. ಯಾಕೆ ಅಂತಂದ್ರೆ ಅವನಲ್ಲಿ ಚಿಕ್ಕ ವಯಸ್ಸಿನಿಂದಲೂ ಕೂಡ ಮಾನವ ಪ್ರೇರಣೆಯಾಗಿರ್ತಕ್ಕಂಥ ಮೃದು ಭಾವನೆಗಳು ಅವನ ಹೃದಯದಲ್ಲಿ ನೆಲೆಸಿರ್ತವೆ. ಬಡವರ ಅಜ್ಞಾನ, ನೋವು, ನಲಿವು ಮತ್ತೆ ರೋಗ ರುಜಿನಗಳು ಇವನ್ನೆಲ್ಲ ನೋಡ್ತಾ ನೋಡ್ತಾ ಅವನಿಗೆ ಮನಸ್ಸು ಕರಗೋಗುತ್ತೆ. ಆವಾಗ ಇದಕ್ಕೇನಾದ್ರೂ ನಾನೊಂದು ಸೊಲ್ಯೂಷನ್ ಕಂಡುಹಿಡಿಬೇಕಲ್ಲ, ಇದಕ್ಕೇನಾದ್ರೂ ಒಂದು ಉಪಾಯವನ್ನ ನಾನು ಕಂಡುಹಿಡಿಬೇಕಲ್ಲ ಅಂತ ಅವನ ಮನಸ್ಸಿನಲ್ಲಿ ಸದಾ ಯೋಚನೆ ಮಾಡ್ತಾ ಇರ್ತಾನೆ. ಅವನ ಅದೃಷ್ಟಕ್ಕೆ ಈ ಪನಿಷ್ಮೆಂಟು ಆಗ ಅವನು ತನ್ನ ಹೆಂಡತಿ, ಮಕ್ಕಳು ಏನಿದ್ದಾರೆ, ತಂದೆ ತಾಯಿ ಎಲ್ಲರ ಹತ್ರ ಮಾತಾಡ್ತಾನೆ. ಅವನು, ನೀವು ಕತೆ ಕೇಳಿರೋ ರೀತಿ ಬುದ್ಧ ಇದ್ದಕ್ಕಿದ್ದಂಗೆ 3 ಜನ ನೋಡ್ದ, ರಾತ್ರಿ ಹೊತ್ತು ಚನ್ನನ್ ಜೊತೆ ಓಡೋಗ್ಬಿಟ್ಟ ಅಲ್ಲ, ಅವೆಲ್ಲ ಸುಳ್ಳು ಕತೆಗಳು. ಅವನು ಈ ಕಾರಣದಿಂದಾಗಿ ಹೆಂಡತಿ ಜೊತೆನೂ ಕನ್ವಿನ್ಸ್ ಮಾಡ್ತಾನೆ. ನೋಡು, ನನಗೆ ಅದ್ಯಾವ ಒಂದು ಪ್ರಜ್ಞೆ ನನ್ನಲ್ಲಿ ಕಾಡ್ತಾ ಇದೆಯೋ,
ಕ್ಷತ್ರಿಯನಾಗಬೇಕಾದ ನನಗೆ ಸನ್ಯಾಸಿ ಆಗ್ತಕ್ಕಂಥ ಬೈಕೆ ನನ್ನಲ್ಲಿ ಉಂಟಾಗ್ತಾ ಇದೆ. ಇದಕ್ಕೆ ಕಾರಣ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ಯಾಕಿದಾಗ್ತಾ ಇದೆ ಅಂತ ಗೊತ್ತಿಲ್ಲ. ನಾನು ಹೋಗ್ಲೇಬೇಕು, ಈ ಜಗತ್ತಿಗೆ ಏನಾದ್ರೂ ಒಂದು ನಾನು ಮಾಡಲೇಬೇಕು ಅಂತ ಅಂದಾಗ ಹೆಂಡತಿ ಸಂತೋಷದಿಂದ ಕಳಿಸ್ಕೊಡ್ತಾಳೆ, ತಂದೆ ತಾಯಿಗಳು ದುಃಖ ಪಡ್ತಾರೆ. ಹೇಗೋ ಅವನು ಕಾಡಿಗೆ ಹೋಗ್ತಾನೆ. ಈಗ ಹೋದಾಗ ಅವನಿಗೆ ಉಂಟಾದ ಸಮಸ್ಯೆಗಳೇನಪ್ಪಾ ಅಂದ್ರೆ, ಎಲ್ಲಿ ನೋಡಿದ್ರು ಅಜ್ಞಾನ, ಮೌಢ್ಯ, ಆಮೇಲೆ ಯಜ್ಞ ಯಾಗಾದಿಗಳಲ್ಲಿ ರಕ್ತವನ್ನ ಚೆಲ್ಲೋದು, ಹಸುಗಳನ್ನ ಕಡಿಯೋದು, ಆ ರಕ್ತವನ್ನ ಚೆಲ್ಲೋದು, ಮತ್ತೆ ಆ ಚರ್ಮವನ್ನ ನದಿನಲ್ಲಿ ಬಿಸಾಕೋದು, ಈ ರೀತಿಯಾದಂತಹ ಪ್ರಕೃತಿಗಳು ನಡೀತಾ ಇರ್ತದೆ. ಅವಾಗ ಅವನಿಗೆ ಇದು ಈ ರೀತಿ ಒಂದು ಸನಾತನ ಧರ್ಮ ಅಂತೀವಿ ನಾವು. ಸನಾತನ ಧರ್ಮ ಅಂತ ಇಟ್ಕೊಂಡು ಈ ರೀತಿಯಾದ ಅಜ್ಞಾನವನ್ನ ಈ ಜಗತ್ತು ಮಾಡ್ತಾ ಇದೆಯಲ್ಲ, ಯಾಕೆ? ಬೆಳಕೆ ಇಲ್ವ ಇವ್ರ ಹತ್ರ? ಕತ್ತಲೆಯೇ ತುಂಬಿದ್ಯಾ? ಆಮೇಲೆ ವರ್ಗ ಸಂಘರ್ಷಗಳು ನಡೀತಾ ಇದೆ ಪ್ರತಿನಿತ್ಯ. ಇದು ಯಾಕೆ ಬೇಕು? ನಾವು ಸನಾತನ ಧರ್ಮ ಅಂದಮೇಲೆ ಮಾನವೀಯ ಧರ್ಮ ಆಗ್ಬೇಕದು, ಮಾನವ ಧರ್ಮ ಆಗ್ಬೇಕು. ಎಲ್ಲರೂ ಸಮಾನರು, ಎಲ್ಲರಿಗೂ ಈ ಬೆಳಕು ಸಿಗಬೇಕು, ಜ್ಞಾನದ ಬೆಳಕು ಅಂತ ಯೋಚನೆ ಮಾಡಿ ಅವನೇನ್ ಮಾಡ್ತಾನೆ, ಹಲವಾರು ಸನ್ಯಾಸಿಗಳನ್ನ ಮೀಟ್ ಮಾಡ್ತಾನೆ. ಅವರೆಲ್ಲರೂ ಹೇಳಿದ್ದೇನು, ನೋಡಪ್ಪ ನಮ್ಗದೆಲ್ಲ ಗೊತ್ತಿಲ್ಲ, ದೇವ್ರಿದ್ದಾನೆ, ಸ್ವರ್ಗ ಇದೆ, ನರ್ಕ ಇದೆ, ನಮ್ಮ ಪಾಪ ಪುಣ್ಯಗಳಿಗೆ ಅವನ್ನೆಲ್ಲ ನಾವು ಅನುಭವಿಸ್ಬೇಕು, ನಾವೇನು ಮಾಡಕ್ಕಾಗಲ್ಲ, ಇದು ಸ್ಥಿತಿ ಅಂತ ಹೇಳ್ತಾನೆ. ಸಮಾಧಾನ ಆಗೋದಿಲ್ಲ. ವೇದಗಳನ್ನ ಅಭ್ಯಾಸ ಮಾಡ್ತಾನೆ. ವೇದಗಳಲ್ಲಿ ಯಾರು ನಾವ್ ಹೇಳ್ತೀವಲ್ಲ ಅಪೌರುಷೇಯ, ಅದು ದೇವ್ರು ಬರ್ದಿದ್ದು, ಅವೆಲ್ಲ ಸುಳ್ಳು. ಅಲ್ಲೂ ಕೂಡ ನಮ್ಮ ರೀತಿಯಾದ ಜೀವನ, ಮೋಸ, ವಂಚನೆಗಳು, ಬೇರೆ ಬೇರೆ ರೀತಿಯಾದ ಅವ್ಯವಹಾರಗಳು, ಯಜ್ಞ ಯಾಗಾದಿಗಳಲ್ಲಿ ಹಸುಗಳನ್ನು ಒಡೆದು ಬಿಸಾಕೋದು, ಆಮೇಲೆ ಬೇರೆ ಜನಗಳನ್ನ ಒಡೆಯೋದು, ಈ ರೀತಿಯಾದಂತ ಒಂದು ಅವ್ಯವಸ್ಥೆ ಅಲ್ಲಿರ್ತದೆ. ಆಗ ಅವನು ಯಜ್ಞಗಳಿಂದ ಈ ದೇಶಕ್ಕೆ ಯಾವ ಪ್ರಯೋಜನವೂ ಇಲ್ಲ. ಈ ದೇಶಕ್ಕೆ ಬೇಕಾಗಿರೋದು ವರ್ಗ ಸಂಘರ್ಷ ರಹಿತವಾದಂತ ಒಂದು ಸಮಾಜ ಆಗಬೇಕು. ಈ ಸಮಾಜವನ್ನ ನಾವು ಕಟ್ಟಬೇಕು, ಈ ಅಜ್ಞಾನವನ್ನ ನಾವು ಹೋಗ್ಲಾಡಿಸ್ಬೇಕು ಅಂತ ಅವನಲ್ಲಿ ಬಹಳವಾಗಿ ತುಳಿತ ಉಂಟಾಗುತ್ತೆ. ಅದಕ್ಕೆ ಅವನು ವೇದಗಳನ್ನ ಓದ್ತಾನೆ, ಉಪನಿಷತ್ಗಳನ್ನ ಓದ್ತಾನೆ. ವೇದ ಓದ್ಮೇಲೆ ಏನ್ ತಿಳ್ಕೊತಾನೆ ಅಂದ್ರೆ, ಈ ವೇದಗಳು ಅಪೌರುಷೇಯ ಅಂತ ನಾವೇನ್ ಹೇಳ್ತಾ ಇದ್ದೀವೋ, ದೇವರು ಸೃಷ್ಟಿ ಮಾಡಿದ್ದು ಅಂತ ನಾವೇನ್ ಹೇಳ್ತಾ ಇದ್ದೇವೋ, ಇವು ಮಾನವನ ಬದುಕಿಗೆ 1 ಪೈಸೆಯಷ್ಟು ಅನುಕೂಲವಿಲ್ಲ ಅಂತ ಕಂಡಿಡ್ಕೋತಾನೆ. 1 ಪೈಸೆಯಷ್ಟು ಅನುಕೂಲವಿಲ್ಲ. ಹಾಗೆ ಉಪನಿಷತ್ತು ಹೇಳ್ತಾನೆ, ಉಪನಿಷತ್ತು ಒಳ್ಳೆಯ ವಿಚಾರಗಳೇ ಹೇಳಿವೆ, ಆದ್ರೆ ಅದು ಮಾನವನ ಲೌಕಿಕ ಬದುಕಿಗೆ ಯಾವ ಪ್ರಯೋಜನವೂ ಇಲ್ಲ. ಅದು ದೇವರ ಬಗ್ಗೆ, ಬ್ರಹ್ಮನ ಬಗ್ಗೆ ಹೇಳ್ತಾ ಹೋಗುತ್ತೆ. ಆದ್ರಿಂದ ದೇವರ ಬಗ್ಗೆ, ಬ್ರಹ್ಮನ ಬಗ್ಗೆ, ಧರ್ಮದ ಬಗ್ಗೆ ಹೇಳುವಂತ ಯಾವ ಧರ್ಮಗಳು, ಯಾವ ಜೀವನ ಪ್ರಕೃತಿಗಳು ಕೂಡ ನಮ್ಮ ಬಾಳನ್ನ ಹಸನಾಗಿಸುವುದಿಲ್ಲ. ಹಾಗಾದ್ರೆ ನಮ್ಮ ಬಾಳನ್ನ ಹಸನಾಗಿಸುವುದೇ ಅದು. ನಮ್ಮ ಬಾಳನ್ನ ಹಸನಾಗಿಸುವಂತಹದ್ದು ವಿಚಾರ, ಚಿಂತನೆ. ಅದಕ್ಕೆ ಐನ್ಸ್ಟೀನು ಬುದ್ಧ ಧರ್ಮದ ಒಂದು ವಿಚಾರವನ್ನ ತಿಳ್ಕೊಂಡು ಹೇಳ್ತಾನೆ, ಬುದ್ಧ ಧರ್ಮ is the only religion which is based on science and reason, and it will be the cosmic religion of the world. ಮುಂದೊಂದು ದಿನ ಇಡೀ ಪ್ರಪಂಚದಲ್ಲಿ ಯಾವ್ದಾದ್ರು ಧರ್ಮ ಇರುತ್ತೆ ಅಂದ್ರೆ ಅದು ಬುದ್ಧ ಧರ್ಮ ಮಾತ್ರ. ಯಾಕೆಂತಂದ್ರೆ ಆ ಧರ್ಮ ಯಾರನ್ನೂ ಹೇಳೋದಿಲ್ಲ. ಹಿಂದೂ ಧರ್ಮ ನೋಡಿ, ನಮ್ ಗುರು ಇದ್ದಾನೆ, ಈ ಪೂಜೆ ಮಾಡಿಸಿದ್ರೆ ಒಳ್ಳೇದಾಗುತ್ತೆ, ಇವಳಿಗೆ ಮದುವೆ ಮಾಡಿಸಿದ್ರೆ ಹಿಂಗಾಗುತ್ತೆ ಅಂತ ಸುಳ್ಳು ಹೇಳಿ ಸಾವಿರಾರು ರೂಪಾಯಿಗಳನ್ನ ಸಣ್ಣ ಬಡವರ ಮಕ್ಕಳಿಂದ ಕಕ್ಕಿಸ್ತಾ ಇರ್ತಾರೆ. ಇದನ್ನ ಯಾರು ಧರ್ಮ ಅಂತಾರೆ? ಧರ್ಮ ಅಂದ್ರೇನು? ಧಾರಯತೀತಿ ಧರ್ಮ. ಧರಿಸ್ಬೇಕು. ಏನನ್ನ ಧರಿಸ್ಬೇಕು? ಒಳ್ಳೆಯ ವಿಚಾರಗಳನ್ನ ಧರಿಸ್ತಾ ಹೋಗ್ಬೇಕು. ಮಾನವರು ನಾವೆಲ್ಲ ಒಂದೇ, ನಾವೆಲ್ಲ ಒಬ್ರಿಗೊಬ್ರು ಪರಸ್ಪರ ಬದುಕಬೇಕು, ಪರಸ್ಪರ ಉಪಕಾರ ಮಾಡಬೇಕು, ಈ ಜಗತ್ತು ನೆಮ್ಮದಿಯಾಗಿರ್ಬೇಕು ಅಂತ ಯೋಚನೆ ಮಾಡಿದಾಗ ಮಾತ್ರ ಅದು ಧರ್ಮವಾಗುತ್ತದೆ. ಇಡೀ ಪ್ರಪಂಚದಲ್ಲಿ ಯಾವುದೇ ಧರ್ಮ ತಗೊಳ್ಳಿ, ನಮ್ಮ ಹಿಂದೂ ಧರ್ಮದಷ್ಟು ಹೊಲಸಾಗಿರುವಂತ ಧರ್ಮ ಮತ್ತೊಂದಿಲ್ಲ. ಯಾಕೆ ಅಂತ ಹೇಳ್ತಾ ಇದ್ದೀನಿ, ಎಲ್ಲ ಧರ್ಮಗಳು, ಮುಸ್ಲಿಮ್ಸ್ ತಗೊಳ್ಳಿ ಒಂದೇ ಕಡೆ ಪ್ರಾರ್ಥನೆ ಮಾಡ್ತಾರೆ, ಬಡವ ಇರ್ಬೋದು ಶ್ರೀಮಂತ ಇರ್ಬೋದು ಒಂದೇ ಕಡೆ ಪ್ರಾರ್ಥನೆ ಮಾಡ್ತಾರೆ. ನಮ್ಮಲ್ಲಿ ಬನ್ನಿ, ಬ್ರಾಹ್ಮಣ, ಇವನು ಶೂದ್ರ, ಇವನು ವಲಿಯ, ಇವನು ಮಾದ್ಗ, ಮದುವೆ ಮಾಡ್ಕೊಳಕ್ ಬಿಡಲ್ಲ, ಒಂದು ರಥದ ಮೇಲೆ ಹೋಗಕ್ ಬಿಡಲ್ಲ, ಕುದುರೆ ಮೇಲೆ ಹತ್ಕೊಂಡು ಹೋಗಕ್ ಬಿಡಲ್ಲ. ಒಂದೇ ಧರ್ಮದ ಜನರನ್ನ ಇಷ್ಟು ಹೀನಾಯವಾಗಿ ಸುಲಿಗೆ ಮಾಡುವಂತ ಧರ್ಮ ಯಾವ್ದಾದ್ರೂ ಇದ್ರೆ ಅದು ಹಿಂದೂ ಧರ್ಮ. ಅಂತ ಹಿಂದೂ ಧರ್ಮದ ಕೊಳಕನ್ನ ತೆಗೆಯಲು ಬುದ್ಧ ಪಟ್ಟ ಕಷ್ಟ ಎಷ್ಟು ಗೊತ್ತಾ? ಸುಮಾರು 50 ವರ್ಷಗಳು ನಿರಂತರವಾಗಿ ಪರಿವ್ರಾಜಕನಾಗಿ ಓಡಾಡ್ತಾನೆ, ಎಲ್ಲ ಕಡೆ ಓಡಾಡ್ತಾನೆ, ಎಲ್ಲರ ಜೊತೆ ವಾದ ಮಾಡ್ತಾನೆ. ಯಾವ್ಯಾವ ಈ ಬ್ರಾಹ್ಮಣ ಧರ್ಮಗಳಿತ್ತು ಅವೇನ್ ಹೇಳ್ತಾ ಇದ್ದು, ದೇವ್ರಿದ್ದಾನೆ, ಧರ್ಮ ಇದೆ ಅಂದಾಗ ಅವನು ಹೇಳ್ತಾನೆ, ಅವ್ರು ಬಂದು ಕೇಳ್ತಾ ಇರ್ತಲ್ಲ ರೀ, ನೀವು ದೇವ್ರಿಲ್ಲ ಅಂತೀರಿ, ಆತ್ಮ ಇಲ್ಲ ಅಂತೀರಿ, ಮತ್ತೆ ಇನ್ನೇನಿದೆ ಈ ಜಗತ್ತಿನಲ್ಲಿ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ನೋಡಪ್ಪ, ದೇವರ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ, ಆದ್ರೆ ನನಗೆ ಒಂದು ಅಸ್ತಿತ್ವದ ಬಗ್ಗೆ ನಂಬಿಕೆ ಇದೆ. ಅದೇನು ಅಂತ ನನ್ನ ಕೈಲಿ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ.
ಐ ಕಾಂಟ್ ಎಕ್ಸ್ಪ್ಲೈನ್ ವಾಟ್ ದಟ್ ಎಂಟಿಟಿ, ಅದೇನು ಅಂತ ಗೊತ್ತಿಲ್ಲ. ಆದ್ರೆ ನಾನೇನಾದ್ರೂ ಬೈ ಚಾನ್ಸ್ ದೇವರನ್ನ ನೋಡಿದ್ದೀನಿ ಅಂತ ಹೇಳಿದ್ರೆ, ಕಾಣದೇ ಇರುವ ಸುಂದರಿಯನ್ನ ನಾನು ನೋಡಿದ್ದೀನಿ ಅಂತ ಹೇಳ್ದಂಗಾಗುತ್ತೆ. ಎಂತ ಬ್ಯೂಟಿಫುಲ್ ಆಗಿ ಮಾತಾಡ್ತಾನೆ ನೋಡಿ. ನಾನು ಐಶ್ವರ್ಯನೇ ನೋಡಿಲ್ಲ, ನಾನು ನೋಡಿದ್ದೀನಿ ಅಂತ ಇನ್ನೊಬ್ರಿಗೆ ಹೇಳಿದ್ರೆ ಎಷ್ಟು ಅಪಹಾಸ್ಯ ಆಗುತ್ತೆ. ಹಾಗಾಗಿ ದೇವರನ್ನ ಯಾರೂ ನೋಡಲ್ಲ, ನೋಡಕ್ ಸಾಧ್ಯನೂ ಇಲ್ಲ. ಎಂತ ಮಹಾತ್ಮರೇ ಆಗ್ಲಿ, ಎಂತ ಸ್ವಾಮಿಗಳೇ ಆಗ್ಲಿ, ಅವ್ರು ಹೇಳೋದೆಲ್ಲ ಸುಳ್ಳು. ದೇವರನ್ನ ಮಾತ್ರ ನೋಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ದೇವರಿಗೆ ರೂಪ ಇಲ್ಲ. ಗಾಡ್ ಹ್ಯಾಸ್ ನೋ ಫಾರ್ಮ್, ಗಾಡ್ ಹ್ಯಾಸ್ ನೋ ವಿಸಿಬಲ್ ಅಪಿಯರೆನ್ಸ್. ರೂಪಲೆಸ್, ಫಾರ್ಮ್ಲೆಸ್. ಅಂದ್ರೆ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ನಿಮ್ಗೆ ಗಾಳಿ ಇದೆ, ಇಲ್ಲಿ ಸ್ಪೇಸ್ ಇದೆ, ರೂಪ ಇದೆಯಾ? ನೋ ಫಾರ್ಮ್ ಫಾರ್ ದಿ ಸ್ಪೇಸ್ ಅಂಡ್ ನೋ ಫಾರ್ಮ್ ಫಾರ್ ದಿ ಏರ್. ಆದ್ರೆ ಅದಿದೆ ಅಂತ ಗೊತ್ತಾಗ್ತಾ ಇದೆ ನಮ್ಗೆ. ಹೌದು, ಮೂವ್ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಆದ್ರೆ ದೇವರು, ನೀವು 1000 ವರ್ಷ ಕೂತು ಮೂಗಿಡ್ಕೊಂಡು ತಪಸ್ಸು ಮಾಡಿದ್ರು ಕೂಡ ಒಂದು ಕ್ಷಣವೂ ನಿಮ್ಮ ಬಳಿ ಸುಳಿಯಲಾರ. ಯಾಕೆ ಅಂತಂದ್ರೆ ಅದಕ್ಕೆ ರೂಪನೇ ಇಲ್ಲ. ಹೀಗೆ ರೂಪ ಇಲ್ಲದೆ ಇರತಕ್ಕಂತ ಒಂದು ಪವರ್, ಶಕ್ತಿಯನ್ನ ನಾವು ಎಲೆಕ್ಟ್ರಿಸಿಟಿ ಇದ್ದಂಗೆ ಸ್ವಿಚ್ ಆನ್ ಮಾಡಿದ್ರೆ ಆಫ್ ಆಗುತ್ತೆ, ಇಲ್ಲದೆ ಇದ್ರೆ ಲೈಟ್ ಬರುತ್ತೆ. ಅಂದ್ರೆ ಪವರ್, ಯಾವುದೋ ಒಂದು ಪವರ್ ಇದೆ ಜಗತ್ನಲ್ಲಿ. ಆ ಪವರ್ ಇದನ್ನೆಲ್ಲ ಇಟ್ಕೊಂಡಿದೆ ಅಂತ ಹೇಳ್ಬೋದು. ಅದನ್ನ ಹೇಳಿದಾಗ ಅವನು ಆ ರೀತಿ ವಾದ ಮಾಡ್ತಾರೆ ಎಲ್ಲ. ಆವಾಗ ಇವನು ಮೊದಲನೇ ಉಪನ್ಯಾಸ ಮಾಡಿದಾಗ ಕಳ್ಳರು, ಸುಳ್ಳರು, ಅಂಬಿಗರು, ಕ್ಷೌರ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಇವನ್ ಧರ್ಮಕ್ಕೆ ಸೇರ್ಕೊಂಡ್ಬಿಡ್ತಾರೆ. 14 ಗಣರಾಜ್ಯಗಳು, ನಾರ್ತ್ ಸೈಡ್ ನಲ್ಲಿದ್ದಂತ 14 ಗಣರಾಜ್ಯಗಳು, ರಿಪಬ್ಲಿಕ್ಸ್, ಮತ್ತೆ 60 ಸಾಮ್ರಾಜ್ಯಗಳು, ಕೋಶಲ, ಮಗಧ ಮುಂತಾದ 60 ಸಾಮ್ರಾಜ್ಯಗಳು ಬುದ್ಧನ ತೆಕ್ಕೆಗೆ ಬಂದ್ಬಿಡ್ತವೆ. ಎಲ್ಲರೂ ಯಾವುದೇ ಒಂದು ಸಂಕೇತ ಇಲ್ಲದೆ, ಸೂಚನೆ ಇಲ್ಲದೆ, ಅನುಮಾನವಿಲ್ಲದೆ ಜಾಯಿನ್ ಆಗ್ಬಿಡ್ತಾರೆ. ಇಡೀ ಭಾರತ ದೇಶ ಬುದ್ಧಮಯ ಆಗೋಗುತ್ತೆ. ಇಡೀ ಭಾರತ ದೇಶ ಬುದ್ಧ ಧರ್ಮ ಆಗೋಗುತ್ತೆ. ಆ ಧರ್ಮ ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ, ಗ್ರೀಕ್ನಲ್ಲಿ ಬುದ್ಧ ಧರ್ಮ ಬರುತ್ತೆ, ಇಂಡೋನೇಷ್ಯಾದಲ್ಲಿ ಗ್ರೀಕ್ ಬರುತ್ತೆ, ಆಫ್ಘಾನಿಸ್ತಾನದಲ್ಲಿ ಬುದ್ಧ ಧರ್ಮ ಬರುತ್ತೆ. ಮೊನ್ನೆ ತಾನೇ ರೀಸೆಂಟ್ ಆಗಿ ಬೆಟ್ಗಳನ್ನೆಲ್ಲ ಹೊಡೆದಾಕಿದ್ರು, ಆಫ್ಘಾನಿಸ್ತಾನದವರು ಬುದ್ಧನ ಚಿತ್ರಗಳನ್ನೆಲ್ಲ ಹೊಡೆದಾಕಿದ್ರು. ಅಲ್ಲೆಲ್ಲ ಬುದ್ಧ ಧರ್ಮ ಹೋಯ್ತು. ಪ್ರಪಂಚದ ಮೂಲೆ ಮೂಲೆಯಲ್ಲೂ ಬುದ್ಧ ಧರ್ಮ ಪ್ರಚಾರ ಆಯ್ತು. ಈ ಬುದ್ಧ ಧರ್ಮ ಅನ್ನೋದು ಯಾಕಪ್ಪ ಅಂದ್ರೆ ಬೆಳಕು. ಅದನ್ನ ಬೆಳಕು ಅಂತ ಭಾವಿಸ್ಬೇಕು ನೀವು. ಅದನ್ನ ನಮಗೆ ಸ್ವರ್ಗಕ್ಕೆ ಕಳಿಸುತ್ತೆ, ಇದು ಕಳಿಸುತ್ತೆ ಅಂತ ಹೇಳ್ಬೇಡಿ. ಅದಕ್ಕೋಸ್ಕರ ಬುದ್ಧ ದೇವನ ಒಂದು ವಿಚಾರ ನೋಡಿ. 4 ಮಾತನ್ನ ಇಲ್ಲಿ ನಾನು ಅದನ್ನ ಬರ್ಕೊಂಡ್ ಬಂದಿದ್ದೀನಿ, ಹೇಳ್ತೀನಿ ನಿಮ್ಗೆ. ನಮ್ಮ ಜನ ಯಾವ ತರ ಅಂತ, ಯಾರು ಹರಿಯುವ ನದಿಯಂತೆ ಸದಾ ಹರಿಯುವ ಗುಣವನ್ನು ಪಡೆದಿರುವುದಿಲ್ಲವೋ, ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾರು ಹರಿಯುವ ನದಿಯಂತೆ ಸದಾ ಹರಿಯುವ ಗುಣವನ್ನು ಪಡೆದಿರಲಿಲ್ವೋ ಅವರು ಮೂರ್ಖರು, ಅವರು ಮೂರ್ಖರು. ಯಾರು ತಾತನೋ ಮುತ್ತಾತನೋ ಎಂದೋ ತೋಡಿಸಿದ ಬಾವಿಯ ಕಲುಷಿತ ನೀರನ್ನು ಪವಿತ್ರ ಜಲವೆಂದು ಸೇವಿಸುತ್ತಾನೋ, ಉದಾಹರಣೆ ಗಂಗೆ ಪವಿತ್ರ ಇತ್ತು, ಈಗಿಲ್ಲ, ಗಬ್ಬೆದ್ದೋಗಿದೆ. ಈಗೇನಾದ್ರು ಕುಡಿದ್ರೆ ಕಾಯಿಲೆ ಬಂದ್ಬಿಡ್ತದ. ಅದನ್ನ ಯಾರು ವಿಚಾರ ಮಾಡಲ್ವೋ, ಅಜ್ಞಾನದಿಂದ ಹಾಗೇ ಮಾಡ್ತಾರೋ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವರು ಹುಂಬರು ಅಂತ ಹೇಳ್ತಾನೆ. ಯಾರು ಭೂತದ ಹಾದಿಯಲ್ಲಿ ಅಂದ್ರೆ ಪಾಸ್ಟ್ನಲ್ಲಿ ಮಾಡಿದ ತಪ್ಪನ್ನು ಸರಿಪಡಿಸಿಕೊಂಡು ವರ್ತಮಾನದ ಹಾದಿಯಲ್ಲಿ ನಡೆಯುವಾಗ ಭವಿಷ್ಯದ ಹಾದಿಯನ್ನು ಮರೆಯುತ್ತಾರೋ. ನಮಗೆ ಫ್ಯೂಚರ್ ಇಸ್ ಇಂಪಾರ್ಟೆಂಟ್ ದ್ಯಾನ್ ದ ಪಾಸ್ಟ್. ಪಾಸ್ಟ್ ಇರೋದೇನಕ್ಕೆ ಅಂದ್ರೆ ಭೂತದ ಹಿನ್ನೆಲೆಯಲ್ಲಿ ವರ್ತಮಾನದ ಹಾದಿಯಲ್ಲಿ ಭವಿತವ್ಯವನ್ನ ಕಟ್ಕೊಳ್ಳೋದು, ನಮ್ಮ ಜೀವನವನ್ನ ಕಟ್ಕೊಳ್ಳೋದು ಬೆಳಕು. ಅದು ಧರ್ಮ. ಅದನ್ನೇ ನಾವು ರೈಟ್ ವೇ ಅಂತ ಕರಿತೀವಿ, ರೈಟ್ ವೇ ಆಫ್ ಲಿವಿಂಗ್ ಅಂತ ಕರಿತೀವಿ. ಅದಕ್ಕೋಸ್ಕರ ನಾನು ಕರೆದಿದ್ದು ಬುದ್ಧ ಧರ್ಮ ಇಸ್ ನಾಟ್ ಎ ರಿಲಿಜನ್, ಇಟ್ ಇಸ್ ಎ ವೇ ಆಫ್ ಲೈಫ್. ಧರ್ಮ ಅಂದ್ರೆ ಏನಾಗುತ್ತೆ ಅಂದ್ರೆ ಪೂಜೆ ಮಾಡೋ, ಆ ಪೂಜೆ ಮಾಡೋ, ಈ ಮಂತ್ರ ಇಲ್ಲಿಡೋ, ಸತ್ಯನಾರಾಯಣ ಪೂಜೆ ಇಲ್ಲಿಕ್ಕೋ, ಅಷ್ಟಂತಾಂಬ, ಈ ರೀತಿಯಾದ್ದು ಅದನ್ನ ಧರ್ಮ ಅಂತ ನಾವು ಯಾರು ಕರೆಯಲ್ಲ. ಅದು ಏನೋ ರಿಚುವಲ್ಸ್ ಅಷ್ಟೇ, ಅದು ಏನೋ ಪ್ರಾಕ್ಟೀಸ್ ಬಂದಿದೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಮೂಢರು ಬಂಡರು ಯಾವುದಕ್ಕೂ ಎಸುವುದಿಲ್ಲ ಇಂಥವ್ರು. ಅವರು ಚಲನಶೀಲವಾಗಿರುವ ಜಗತ್ತನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗುತ್ತಾರೆ. ಬಹಳ ಇಂಪಾರ್ಟೆಂಟ್. ಮುಂದಕ್ಕೆ ಹೋಗ್ತಾ ಇರ್ತಕ್ಕಂಥ ನೋಡಿ, ಇವತ್ತು ವಿಜ್ಞಾನ ಬಂದಿದೆ, ಇಂಡಸ್ಟ್ರಿಗಳು ಬಂದಿದೆ, ಎಲ್ಲರಿಗೂ ಜ್ಞಾನ ಬರ್ತಾ ಇದೆ. ಇದನ್ನ ಮತ್ತೆ ಟಿವಿನಲ್ಲಿ, ಅಲ್ಲಿ ಇಲ್ಲಿ ಪೇಪರ್ನಲ್ಲಿ ಈ ಧರ್ಮ ಮಾಡು, ಆ ದೇವ್ರ ಪೂಜೆ ಮಾಡು, ಇದನ್ನ ಮಾಡು, ಅದನ್ನ ಮಾಡು, ವಾಪಸ್ ಕರ್ಕೊಂಡು ಹೋಗ್ತಾ ಇದೆ. ಹೀಗೆ ಯಾವ ಧರ್ಮ ಮುಂದಕ್ಕೆ ಕರ್ಕೊಂಡು ಹೋಗೋದನ್ನ ಬಿಟ್ಟು ಹಿಂದಕ್ಕೆ ಕರ್ಕೊಂಡು ಹೋಗುತ್ತೋ ಅದು ಧರ್ಮವಾಗಲಾರದು. ಅಂತ ಧರ್ಮವನ್ನ ನೀವು ಟೀಕಿಸಬೇಕು. ಪ್ರತಿಯೊಬ್ಬ ಹಿಂದೂವಾದವನು ನಿಮ್ಮ ಧರ್ಮದ ಒಳ್ಳೆಯ ವಿಚಾರಗಳನ್ನ ಮಾತ್ರ ಸ್ವೀಕರಿಸಿ, ಕೆಟ್ಟ ವಿಚಾರಗಳನ್ನ ಅಲ್ಲಲ್ಲೇ ಕಟ್ ಮಾಡಿ ತುಂಡು ಮಾಡಿ ಬಿಸಾಕ್ಬೇಕು. ಆಮೇಲೆ ಸಿಕ್ಕವ್ರ ಜೊತೆ ವಾದ ಮಾಡ್ಬೇಕು. ಯಾಕ್ರಿ ಸುಳ್ಳು ಹೇಳ್ತೀರಾ, ಏನ್ ಮೋಸ ಮಾಡ್ತಾ ಇದ್ರಿ ಕೇಳ್ಬೇಕು. ಆ ಸ್ವಾಮೀಜಿ ಇರ್ಬೋದು, ರಾಜಕಾರಣಿ ಇರ್ಬೋದು, ಯಾರಾದ್ರೂ ಇರ್ಬೋದು. ಯಾರು ಪ್ರಶ್ನೆಯನ್ನ ಮಾಡುವ ತಾಕತ್ತನ್ನ ಬೆಳೆಸ್ಕೊತಾನೋ ಅವನು ಒಳ್ಳೆ ಮನುಷ್ಯ, ಅವನು ಗ್ರೇಟ್ ಮ್ಯಾನ್. ಯಾವ ಸಮಾಜ
ಈ ರೀತಿ ಮಾಡುತ್ತೋ ಆ ಸಮಾಜ ಒಳ್ಳೆಯ ಸಮಾಜ, ಹೀಗೆ ಯಾವ ಧರ್ಮ ಆ ರೀತಿ ಮಾಡುತ್ತೋ ಅದು ರಿಯಲ್ ಆದ ಧರ್ಮ ಅನ್ನುವ ಒಂದು ಕಲ್ಪನೆಯನ್ನ ನಾವು ಕಾಣಿದ್ರು. ಆದ್ರಿಂದ ಈ ಒಂದು ಒಳ್ಳೆಯ ವಿಚಾರವನ್ನ ನಮ್ಮ ಜಗತ್ತಿನ ಉಚ್ಚ ವರ್ಗ ಎಂದೂ ಪಾಲಿಸುವುದಿಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಜೀವನ ನಡೀತಾ ಇರೋದೇ ಅದರಿಂದ, ಅವರು ಸುಖವಾಗಿರೋದೇ ಅದರಿಂದ. ತುಪ್ಪ, ಅನ್ನ, ಮೊಸರು, ಗೋಡಂಬಿ, ದ್ರಾಕ್ಷಿ ಇಂಥವೆಲ್ಲ ತಿನ್ಕೊಂಡು ಆರಾಮಾಗಿ ದೇವಸ್ಥಾನಗಳಲ್ಲಿ ಓಡಾಡ್ತಾ ಇರೋರು ಅವರು. ಅದೇ ಬೆಳೆಯೋನು, ರಾಗಿ ಬೆಳೆಯೋನು, ಭತ್ತ ಬೆಳೆಯೋನು, ಗೋಡಂಬಿ ಬೆಳೆಯೋನು ಒಂದು ಗೋಡಂಬಿನೂ ತಿನ್ನಲ್ಲ ಪಾಪ, ಮಾರಿದ್ರೆ ದುಡ್ಡು ಬರುತ್ತೆ ಅಂದ್ಬಿಟ್ಟು ಮಡಿಕೊಂಡು ಹೋಗ್ತಾನೆ. ಯಾರು ನೀಚರು ಯಾರು ಒಳ್ಳೆಯವರು ಅಂತ ಇಷ್ಟರಲ್ಲೇ ನೀವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಬುದ್ಧ ಇಂಥ ತತ್ವಗಳನ್ನೆಲ್ಲ ಅವನು ತಿಳ್ಕೊಳ್ತಾ ಜಗತ್ಗೆ ಉಪದೇಶ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಬುದ್ಧ ಈ ನೀರಿನ ಸಮಸ್ಯೆ ಬಂದಾಗ ಅವನು ಹೇಳೋದು, ಹೋರಾಟ ಮಾಡುವಾಗ ಏನೋ ಕಷ್ಟ ಬಂದಾಗ, ಹೌದಪ್ಪ ಏನಂದ್ರೆ ನಾವೇನ್ ಮಾಡೋದು, ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು, ಕತ್ತಿಯಿಂದಲೇ ಹೊಡಿಬೇಕು, ಈ ರೀತಿಯಾದ ಒಂದು ತಪ್ಪು ಕಲ್ಪನೆಗಳು ನಮ್ಮಲ್ಲಿ ಬೆಳೆದಿದೆ. ಬುದ್ಧ ಹೇಳ್ತಾನೆ, ಮುಳ್ಳನ್ನು ಮುಳ್ಳಿನಿಂದ ತೆಗೆಯುವ ರೂಪಕ ನಮಗೆ ಬೇಡ. ವಾಟ್ ಎ ಬ್ಯೂಟಿಫುಲ್ ಸ್ಟೇಟ್ಮೆಂಟ್. ಮುಳ್ಳನ್ನು ಮುಳ್ಳಿನಿಂದ ತೆಗೆಯುವ ರೂಪಕ ನಮಗೆ ಬೇಡ, ಬದಲಿಗೆ ಕರುಣೆ, ಅನುಕಂಪ, ದಯೆ ಇವೆಲ್ಲ ನಮ್ಮವಾಗಬೇಕು. ದ್ವೇಷವನ್ನ ನಾವು ದ್ವೇಷದಿಂದ ಗೆಲ್ಲಲು ಸಾಧ್ಯವಿಲ್ಲ. ಕೆಂಪಿನ ಮೇಲೆ ಕೆಂಪನ್ನು ಚೆಲ್ಲಿದರೆ ಹಸಿರಾಗುವುದಿಲ್ಲ, ರಕ್ತದ ಮೇಲೆ ರಕ್ತವನ್ನ ಹಾಕಿದರೆ ಗುರ್ತಿಡಿಯಕ್ಕಾಗಲ್ಲ. ರಕ್ತದ ಮೇಲೆ ರಕ್ತವನ್ನ ಚೆಲ್ಲಿದ್ರೆ ಮತ್ತಷ್ಟು ರಕ್ತವಾಗುತ್ತೆ ಹೊರತು ಅಲ್ಲಿ ಹಸಿರು ಮೂಡುವುದಿಲ್ಲ. ಹಸಿರು ಮೂಡಬೇಕಾದ್ರೆ ನಿಮ್ಮ ಹೃದಯ ಹಸಿರಾಗಿರಬೇಕು, ನಿಮ್ಮ ಭಾವನೆಗಳು ಹಸಿರಾಗಿರಬೇಕು. ನಿಮ್ಮ ಭಾವನೆಗಳು, ಚಿಂತನೆಗಳು ಯಾವಾಗಲೂ ಸದಾ ನಿತ್ಯ ನೂತನವಾಗಿದ್ರೆ ಅಂತ ಸಾಹಸಗಳನ್ನ ಮಾಡ್ಬೋದು. ಅವನು ಈ ಎಲ್ಲವನ್ನು ಅಧ್ಯಯನ ಮಾಡಿ ಕಂಡ್ಕೊಂತ 5 ವಿಚಾರ ನಾವು ಕಂಡ್ಕೋಬೇಕು. ಏನಪ್ಪಾ ಅಂದ್ರೆ, ಸಿದ್ಧಾರ್ಥ ಕ್ಷತ್ರಿಯನಾಗಿ ಹುಟ್ಟಿ ಸಂತನಾಗುವ ಬಯಕೆ ಪಡ್ಕೊಂಡು ಸಂತನಾದ. ಆಗ ತ್ಯಾಗವೇ ಬಲ ಅಂತ ಅವನಿಗೆ ಗೊತ್ತಾಯ್ತು. ಈ ಆಸೆಯನ್ನ ಬಿಟ್ರೆ ಹಿಡ್ಕೊಂಡಾಗ ಏನು ಪ್ರಯೋಜನ ಇಲ್ಲ, ನಾವು ಆಸೆಗಳನ್ನ ಬಿಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೇಳುವ 4 ತತ್ವಗಳು ತುಂಬಾ ಬ್ಯೂಟಿಫುಲ್ ಆಗಿದೆ. ಅವೇನು ಅವನ ಹೊಸ ತತ್ವಗಳಲ್ಲ, ಅವು ಸನಾತನ ಧರ್ಮದಲ್ಲಿದ್ದಂಥ ಕೆಲವು ಒಳ್ಳೆ ವಿಚಾರಗಳನ್ನು ಅವಳು ಬಳಸ್ಕೊಂಡು ಅವನು ಧ್ಯಾನ ಸ್ಥಿತಿಯಲ್ಲಿದ್ದಾಗ 6 ವರ್ಷ ಧ್ಯಾನ ಮಾಡುವಾಗ ಕೆಲವು ಸತ್ಯಗಳನ್ನ ಕಂಡ್ಕೊಳ್ತಾನೆ. ಅವಾಗ ಬೋಧಯತಿ ಅಂದ್ರೆ ಬುದ್ಧನಾಗ್ತಾನೆ. ಸಿದ್ಧಾರ್ಥ ಇದ್ದವನು ಬುದ್ಧನಾದಾಗ ಹೇಳಿದ ತತ್ವಗಳು ತುಂಬಾ ಇಂಪಾರ್ಟೆಂಟು. ಅವನು ಏನ್ ಹೇಳ್ತಾನೆ ಅಂದ್ರೆ, ಅಲ್ಲಿ ಈ ಸಾಂಖ್ಯ ಫಿಲಾಸಫಿ ಅಂತ ನಮ್ಮಲ್ಲಿ ಮೊದಲೇ ಇರ್ತದೆ. ಈ ಸಾಂಖ್ಯ ಫಿಲಾಸಫಿ ಅಂದ್ರೆ ಪ್ರಕೃತಿ ಮತ್ತು ಪುರುಷ ಎರಡೂ ಇರ್ತದೆ. ಇಲ್ಲಿ ದೇವರು ಸೃಷ್ಟಿ ಮಾಡಲ್ಲ ಪ್ರಕೃತಿಯನ್ನ, ನಮ್ಮನ್ನ ದೇವರು ಸೃಷ್ಟಿ ಮಾಡಿಲ್ಲ, ನಮ್ಮನ್ನ ಸೃಷ್ಟಿ ಮಾಡಿರುವುದು ಈ ಪ್ರಕೃತಿ ಮತ್ತು ಪುರುಷ. ಯಾಕೆಂದ್ರೆ ಈ ಪ್ರಕೃತಿ ಪುರುಷನ ಸಲಿಹ ಬಂದಾಗ ಅದು ಚಲನೆ ಉಂಟಾಗುತ್ತದೆ. ಹೇಗೆ ನಾವು ಒಂದು ಹೆಣ್ಣು ನಮ್ಮ ಹತ್ರ ಬಂದಾಗ ನಮ್ಗೆ ಭ್ರಮೆ ಉಂಟಾಗುತ್ತೆ, ಚಲನೆ ಉಂಟಾಗುತ್ತೋ, ನಾವು ತಪ್ಪುಗಳನ್ನ ಮಾಡ್ತೀವೋ ಅಥವಾ ಒಳ್ಳೆಯದನ್ನ ಮಾಡ್ತೀವೋ, ಹಾಗೆ ಈ ಪುರುಷ ಮತ್ತು ಪ್ರಕೃತಿ ಒಂದಾದಾಗ ಈ ಪ್ರಪಂಚ ಸೃಷ್ಟಿಯಾಗಿದೆ. ಅದಕ್ಕೆ ಅವನು ಹೇಳ್ತಾನೆ, ಅಸತಃ ಸಜ್ಜಾಯೇತ ಅಂದ್ರೆ ಅಸತ್ತಿನಿಂದ ಸತ್ಯ ಉಂಟಾಗುತ್ತದೆ, ಅಥವಾ ಅವ್ಯಕ್ತೋ ವ್ಯಕ್ತಃ ಅಂದ್ರೆ ಅವ್ಯಕ್ತವಾಗಿರುವಂತಹ ವಿಚಾರದಿಂದ ವ್ಯಕ್ತ ವಸ್ತುಗಳು ಸೃಷ್ಟಿಯಾಗುತ್ತೆ. ಉದಾಹರಣೆಗೆ ಮಣ್ಣು ಅಂತೀವಲ್ಲಿ, ಅದನ್ನ ಮಡಕೆ ಮಾಡಿದಾಗ ಮಡಕೆ ಅಂತೀವಿ, ಅದು ಬೈ ಪ್ರಾಡಕ್ಟ್ ಆಫ್ ದಿ ಮಣ್ಣು. ಆ ಮಣ್ಣಿನ ಬೈ ಪ್ರಾಡಕ್ಟ್ ಆಯ್ತು, ಆದ್ರಿಂದ ಇದಕ್ಕೆ ಒಂದು ರೂಪ ಬಂತು, ಅದಕ್ಕೆ ರೂಪ ಇಲ್ಲ. ಮಣ್ಣಿನಿಂದ ಮಡಕೆಯಾದಾಗ ನಮ್ಮ ಜೀವ ಸೃಷ್ಟಿಯಾದಂತೆ ಅಲ್ಲೂ ಕೂಡ ಸೃಷ್ಟಿಯಾಗ್ತದೆ. ಆದ್ರಿಂದ ಈ ಅವ್ಯಕ್ತೋ ವ್ಯಕ್ತಃ ಎಲ್ಲವೂ ಸೂಕ್ಷ್ಮ ರೂಪದಲ್ಲಿದೆ ಜಗತ್ತು, ಅದನ್ನ ಸ್ಥೂಲ ರೂಪ ಮಾಡುವಂತಹದ್ದೇ ಬುದ್ಧನ ತತ್ವ. ಉದಾಹರಣೆಗೆ ನಾವು ಮೊಸರಿಗೆ, ಹಾಲಿಗೆ ಎಪ್ಪಾಕ್ತೀವಿ, ಎಪ್ಪಾಕ್ದಾಗ ಅಲ್ಲಿ ಮೊಸರಿರಲ್ಲ, ಆದ್ರೆ ಮೊಸರಾಗಿ ಕನ್ವರ್ಟ್ ಆಗುತ್ತೆ. ಅದ್ಯಾಕೆ ಅಂದ್ರೆ ಅಲ್ಲಿ ಬ್ಯಾಕ್ಟೀರಿಯಾ ಸೃಷ್ಟಿಯಾಗುತ್ತೆ, ಸೃಷ್ಟಿಯಾದಾಗ ಮೊಸರಾಗುತ್ತೆ. ಸೊ ಹೀಗೆ ಪ್ರಕೃತಿ ಸೃಷ್ಟಿಯಾಗಿದೆ ಹೊರತು ದೇವರು ನಮ್ಮ ಯಾವ ತಂಟೆ ತಕರಾರುಗಳಿಗೂ ಬರುವುದಿಲ್ಲ. ಅವನ ಕೆಲಸ ಅಷ್ಟೇ, ಸೃಷ್ಟಿ ಮಾಡಿದಾನೆ, ಮುಗೀತು. ಅರ್ಥ ಆಯ್ತಾ? ಈಗ ನಿಮ್ಮ ಅಪ್ಪ ಸೃಷ್ಟಿ ಮಾಡಿದ ನಿಮ್ಮನ್ನ, ನೀವು ಅಲ್ಲೆಲ್ಲೋ ಪೊಲೀಸ್ ಕೆಲಸ ಮಾಡ್ಕೊಂಡೋ ಮರ್ಡರ್ ಮಾಡ್ಕೊಂಡೋ ಬಂದ್ರೆ ನಿಮ್ಮ ಅಪ್ಪ ಹೊಣೆ ಆಗಕ್ಕಾಗತ್ತಾ? ಅವೆಲ್ಲ ಆಗೋದಿಲ್ಲ. ನಿಮ್ಮ ಪ್ರಜ್ಞೆ ನಿಮ್ಗೆ ಇರಬೇಕು. ಅದಕ್ಕೆ ಅವನು ಹೇಳ್ತಾನೆ ಕೊನೆ ಉಪನ್ಯಾಸದಲ್ಲಿ ಬುದ್ಧ, ನೋಡಿ ಜನಗಳೇ, ನಾನು ಒಬ್ಬ ಕ್ಷತ್ರಿಯನಾಗಿ ಹುಟ್ಟಿ ಅನೇಕ ಸೌಕರ್ಯಗಳನ್ನ ಬಿಟ್ಟು ನಾನು ಕಾಳಿ ಪರುನಾಗಿ ಬಂದಿದ್ದೀನಿ. ಯಾರಿಗೋಸ್ಕರ? ನಿಮ್ಗೋಸ್ಕರ, ನಿಮ್ಮ ಒಳಿತಿಗೋಸ್ಕರ, ನಿಮ್ಮ ಉದ್ಧಾರಕ್ಕೋಸ್ಕರ ನಾನು ಈ ರೀತಿ 45 ವರ್ಷಗಳಿಂದ ನಿರಂತರವಾಗಿ ತಪಸ್ಸು ಮಾಡಿದ್ದೇನೆ, ಸಾಧನೆ ಮಾಡಿದ್ದೇನೆ, ಜಗತ್ತಿನ ಸತ್ಯಗಳನ್ನ ಕಂಡುಕೊಂಡಿದ್ದೇನೆ. ದಯಮಾಡಿ ಅದನ್ನ ಕೇಳಿ. ನೋಡಿ, ನಿಮಗೆ ನೀವೇ ಬೆಳಕು. ಎಷ್ಟು ಜನ ಹೇಳ್ತಾರೆ ನೋಡಿ, ಯಾರು ಬೆಳಕಲ್ಲ, ಯಾರು ಇಡಬೇಕು, ಟಾರ್ಚ್ ಹಾಕಿ ತಗೊಳಪ್ಪ ಬೆಳ್ಕೊಂತ ಹೋಗ್ಬೇಕಾಗಿಲ್ಲ. ನಿಮ್ಮ ಬೆಳಕನ್ನ ನೀವೇ ಕಂಡ್ಕೋಬೇಕು. ನಿಮಗೆ ನೀವೇ ದೇವರು.
ಬೇರೆ ಯಾವ ದೇವರು ಇಲ್ಲ, ನಿಮಗೆ ನೀವೇ ದೇವರು, ನಿಮ್ಮ ಪಾಪಗಳಿಗೆ ಪುಣ್ಯಗಳಿಗೆ ನೀವೇ ಹೊಣೆ. ಹಾಗಾಗಿ ಬಂಧುಗಳೇ, ಈ ಜಗತ್ತಿನಲ್ಲಿ ಎಲ್ಲವೂ ಕೂಡ ಕಾರ್ಯಕಾರಣ ಸಂಬಂಧದಿಂದ ನಡೆಯುತ್ತದೆ. ಕಾಸ್ ಅಂಡ್ ಎಫೆಕ್ಟ್ ಅಂತೀವಿ. ಅಂದ್ರೆ ಒಂದನ್ನ ಮಾಡಕ್ ಹೋದ್ರೆ ಇನ್ನೊಂದು ಎಫೆಕ್ಟ್ ಆಗುತ್ತೆ. ಅದನ್ನ ಕಾಸ್ ಅಂಡ್ ಎಫೆಕ್ಟ್ ಅಂತ ನಾವು ಕರಿತೀವಿ. ಹೀಗೆ ಕಾಸ್ ಅಂಡ್ ಎಫೆಕ್ಟ್ ಅಲ್ಲಿ ಈ ಸೃಷ್ಟಿ ಆಗಿರೋದ್ರಿಂದ ಇದು ನಿಜವಾಗಿ ಈಗಿನ ಫಿಸಿಕ್ಸ್ ಏನಿದೆ, ಭೌತಶಾಸ್ತ್ರ, ಅದನ್ನ ಅದು ಹೇಳುತ್ತೆ. ಅಂದ್ರೆ ಅಷ್ಟು ವೈಜ್ಞಾನಿಕ. ಅದಕ್ಕೆ ಹೇಳಿದ್ದವನು ಯಾರೋ ಐನ್ಸ್ಟೈನ್, ಇಟ್ ವಿಲ್ ಬಿ ದ ಕಾಸ್ಮಿಕ್ ರಿಲಿಜನ್ ಅಂಡ್ ಬೇಸ್ಡ್ ಆನ್ ಸೈನ್ಸ್ ಅಂತ ಹೇಳಿದ್ದೇನೆ. ಯಾವ ಧರ್ಮವೂ ಸೈನ್ಸ್ ಮೇಲೆ ಆಗಿಲ್ಲ, ಎಲ್ಲವೂ ನಂಬಿಕೆ ಮೇಲೆ, ಮೂಢನಂಬಿಕೆ ಮೇಲೆ ಆಗಿರೋದು. ಇದೊಂದು ಧರ್ಮ ಮಾತ್ರ ಇದಾಗಿರೋದು. ಈ ತರ ಧರ್ಮ ಎಲ್ಲ ಕಡೆ ಪ್ರಪಂಚದ ಸುತ್ತ ಹರಡಿದ್ದಾಗ ಕೊನೆಗೆ ನಮ್ಮವರೇ, ನಮ್ಮ ಧರ್ಮದವರೇ ಬುದ್ಧ ಧರ್ಮವನ್ನ ಇಲ್ಲಿಂದ ಹೋಗಲಾಡಿಸುವ ಪ್ರಯತ್ನವನ್ನ ಮಾಡ್ತಾರೆ. ಇಲ್ಲಿಂದ ಚಂದ್ರಗುಪ್ತರ ಕಾಲದಲ್ಲಿ ಈ ಧರ್ಮವನ್ನ ಈ ದೇಶದಿಂದ ಓಡಿಸುವಂತ ಕೆಲಸ ಆಗುತ್ತೆ. ಆವಾಗ ಆ ಒಂದು ಧರ್ಮ ಬೇರೆ ಕಡೆ ಶ್ರೀಲಂಕಾ, ಇಂಡೋನೇಷ್ಯಾ, ಜಪಾನ್, ಗ್ರೀಕ್ ಇಂಥ ಕಡೆ ಎಲ್ಲ ಡೆವಲಪ್ ಆಗುತ್ತೆ. ಹಾಗಾಗಿ ಒಂದು ವಿಶ್ವ ಧರ್ಮವಾಗ್ತದೆ. ಹಾಗಾಗಿ ಈ ಜಗತ್ತಿನಲ್ಲಿ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಈ ಜಗತ್ತಿನಲ್ಲಿ ದುಃಖ ಇದೆ. ದುಃಖ ಈಸ್ ಪರ್ಮನೆಂಟ್, ಸಾರೋ ಈಸ್ ಪರ್ಮನೆಂಟ್, ಪ್ಲೆಜರ್ ಈಸ್ ನಾಟ್ ಪರ್ಮನೆಂಟ್. ಅದು ಬರ್ತದೆ ಹೋಗ್ತದೆ. ನಿರಂತರವಾಗಿರೋದು ಯಾವುದಪ್ಪ ಅಂದ್ರೆ ದುಃಖ. ಯಾವ ರೀತಿ ದುಃಖ ಬೇಕಾದ್ರೂ ಆಗ್ಬೋದು. ದೈಹಿಕ ದುಃಖ, ಮಾನಸಿಕ ದುಃಖ, ಆತ್ಮದ ದುಃಖ, ಹಲವಾರು ದುಃಖಗಳಿದೆ. ಆ ದುಃಖಗಳು ಬರುತ್ತೆ. ಆದ್ರಿಂದ ಹಾಗಾಗಿ ಈ ಜೀವನವು ದುಃಖಮಯ. ಯಾರದೇ ಜೀವನ ಆಗಿ ರಾಜಕಾರಣಿದಿರ್ಬೋದು ನೋಡಿ, ಈಗ ಪ್ರಜ್ವಲ್ ರೇವಣ್ಣ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾನೆ, ಅವನದು ದುಃಖನೇ, ನಂದು ದುಃಖನೇ. ನಂದೊಂಥರ ನಿಮ್ದೊಂಥರ. ಅಂದ್ರೆ ದುಃಖದಲ್ಲಿ ವೆರೈಟಿ ಇದೆ ಅಷ್ಟೇ ಹೊರತಾಗಿ ದುಃಖ ಪರ್ಮನೆಂಟ್. ಆದ್ರಿಂದ ಈ ದುಃಖವನ್ನ ಹೋಗ್ಲಾಡ್ಸಕ್ ಸಾಧ್ಯ ಇದೆಯೋ ಅಂತ ಕೇಳ್ತಾನೆ. ಖಂಡಿತ ಸಾಧ್ಯ ಇಲ್ಲ. ಯಾಕೆಂದ್ರೆ ಸೃಷ್ಟಿ ನಿಯಮ ಅದು ದ್ವಂದ್ವ, ಎರಡು ಇದ್ದೇ ಇರುತ್ತೆ. ಒಂದು ಒಳ್ಳೇದ್ರ ಪಕ್ಕದಲ್ಲಿ ಕೆಟ್ಟದ್ದಿರುತ್ತೆ, ಹೆಣ್ಣಿನ ಪಕ್ಕದಲ್ಲಿ ಗಂಡಿರುತ್ತೆ, ಗಂಡಿನ ಪಕ್ಕದಲ್ಲಿ ಹೆಣ್ಣಿರುತ್ತೆ, ನೀರಿನ ಪಕ್ಕದಲ್ಲಿ ಬೆಂಕಿ ಇರುತ್ತೆ, ಬೆಂಕಿ ಪಕ್ಕದಲ್ಲಿ ನೀರಿರುತ್ತೆ. ಚೇಂಜ್ ಮಾಡಕ್ಕಾಗಲ್ಲ. ಇದು ಪ್ರಕೃತಿ. ಇದು ಈ ಪ್ರಕೃತಿಯ ಸೌಂದರ್ಯವನ್ನ ನಾವು ಅರ್ಥ ಮಾಡಿಕೊಂಡು ಆಸೆಯನ್ನ ಕಡಿಮೆ ಮಾಡಿಕೊಂಡ್ರೆ, ನಮ್ಮ ಡಿಸೈರ್ಸ್ ಆಸೆಯನ್ನ ಕಡಿಮೆ. ಅದಕ್ಕೆ ಒಬ್ಬ ಕೇಳ್ತಾನೆ ಬುದ್ಧನ, ಐ ವಾಂಟ್ ಹ್ಯಾಪಿನೆಸ್, ಏನ್ ಮಾಡ್ಲಿ ದೇವ್ರೇ ಅಂತ ಕೇಳ್ತಾನೆ. ಅವಾಗ ಹೇಳ್ತಾನೆ ಐ ವಾಂಟ್ ಹ್ಯಾಪಿನೆಸ್. ಅದಕ್ಕೆ ಹೇಳ್ತಾನೆ, ಯು ಫಸ್ಟ್ ರಿಮೂವ್ಡ್ ಐ ವಿಚ್ ಈಸ್ ಈಗೋ. ಮೊದಲು ಐ ಇದೆಯಲ್ಲ ನಿನ್ನ ಇದರಲ್ಲಿ, ಐ ವಾಂಟ್ ಅನ್ನೋದು ಐ ತೆಗೆದು ಬಿಡು. ಅವಾಗ ನಿನ್ನ ಅಹಂಕಾರ ದುರಹಂಕಾರಗಳು ಹೋಗುತ್ತೆ. ಆಮೇಲೆ ನೆಕ್ಸ್ಟ್ ಪದ ಯಾವ್ದಿದೆ, ವಾಂಟ್. ವಾಂಟ್ ಈಸ್ ಡಿಸೈರ್. ಅವಾಗ ಯು ರಿಮೂವ್ ದಟ್ ಆಲ್ಸೋ, ದೆನ್ ರಿಮೈನ್ ಹ್ಯಾಪಿನೆಸ್. ಈ ಎರಡು ಮಾತುಗಳು ನಿಮಗೆ ನೆನಪಿರಬೇಕು. ಒಂದು ನಿಮ್ಮ ಆಸೆ, ನಾನು ಅನ್ನೋ ಅಹಂಕಾರ, ಇವೆರಡನ್ನು ಬಿಟ್ರೆ ನಿಮ್ಮ ಬಾಳು ಬಂಗಾರವಾಗುತ್ತದೆ, ಸುಂದರವಾಗ್ತದೆ. ಇಂಥದ್ದಕ್ಕೆಲ್ಲ ಸಮ್ಯಕ್ ಮಾರ್ಗಗಳು, 8 ಮಾರ್ಗಗಳಿನ ಒಳ್ಳೆ ಮಾತು, ಒಳ್ಳೆ ನಡತೆ, ಒಳ್ಳೆ ಇದು, ಇಂಥದ್ದೆಲ್ಲ ಹೇಳಿದ್ದಾರೆ ಬುದ್ಧ. ಅದನ್ನೆಲ್ಲ ನಾವು ನೋಡ್ಕೊಂಡ್ರೆ PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.